ಸಿದ್ಧಾರೂಢಯತೀಶ್ವರಂ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದ ಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಶ್ರೀಮಠದ ಸಂಸ್ಥಾಪಕರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ವಿದ್ಯಾನಂದ ಭಾರತಿ ಅಪ್ಪಂಗಳವರ, ಪರಮ ಪೂಜ್ಯ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ, ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ಹಾಗೂ ಮಲ್ಲೇಶ್ವರ ಶರಣರ ಚರಣಗಳಿಗೆ ವಂದಿಸುತ್ತಾ, ಮಹಾತ್ಮರ ಉಪದೇಶಾಮೃತವನ್ನಾಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಪೂಜ್ಯರು ನಿಜಗುಣರ ಒಂದು ವಾಕ್ಯವನ್ನು ಬಹಳ ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಅದ್ಯಾವುದು ಅಂದ್ರೆ, ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಚಂದ ಅಮಮ ಅಂತ. ಇಲ್ಲಿ ಪರಮಾತ್ಮ ನಮಗೆ ಸುಂದರವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಇಂಥ ಶ್ರೇಷ್ಠವಾದ ಜಂತೂನಾಂ ನರಜನ್ಮ ದುರ್ಲಭಂ ಅಂತ 84 ಲಕ್ಷ ಯೋನಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ಈ ಮನುಷ್ಯ ಜನ್ಮದಲ್ಲಿ ವಿಶೇಷವಾಗಿ ವಿಚಾರ ಮಾಡಿ ತಿಳಿಯಲಿಕ್ಕೆ ಸಾಧ್ಯದ, ಇನ್ನೊಂದು ಜನ್ಮದಲ್ಲಿಲ್ಲ. ಅದಕ್ಕೆ ಇಲ್ಲೇನು ಹೇಳಿದರು ಅಂತಂದ್ರೆ, ಹಿತವಿದು ಅಹಿತವಿದು, ಹಿತ ಯಾವುದು ಅಹಿತ ಯಾವುದು ಅನ್ನುವುದನ್ನು ವಿಶೇಷವಾಗಿ ವಿಚಾರ ಮಾಡಿ ತಿಳಿಯುವುದು ಜೀವನಾದಂಥವನಿಗೆ ಯೋಗ್ಯ ಅಂತ ಹೇಳಿದರು. ಆದರೆ ಈ ಬುದ್ಧಿ ಹುಟ್ಟೋದು ಭಾಳ ಕಷ್ಟದ, ಎಲ್ಲರಿಗೆ ಹುಟ್ಟೋದಿಲ್ಲದ. ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಪುರುಷೋ ಯದಾ ವೈ ವಿವೇಕ. ಭಾಗವತದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ, ಈ ವಿವೇಕ ಹುಟ್ಟಬೇಕಾಗಿತ್ತಂದ್ರೆ ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ, ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಉದಯ ಆಯಿತು ಅಂತಂದ್ರೆ ಅಂಥ ಪುಣ್ಯಾತ್ಮರಿಗೇನಾಗ್ತದಂತಂದ್ರೆ ಈ ವಿವೇಕ ಅಂತಕ್ಕಂಥದ್ದು ಉದಯ ಆಗ್ತದೆ. ಆದ್ದರಿಂದ ಈ ವಿವೇಕ ಉದಯ ಆಯಿತು ಅಂತಂದ್ರೆ ಸತ್ಯ ಯಾವುದು ಅಸತ್ಯ ಯಾವುದು, ಸುಖ ಯಾವುದು ದುಃಖ ಯಾವುದು, ಪುಣ್ಯ ಯಾವುದು ಪಾಪ ಯಾವುದು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನುವುದನ್ನು ಈ ರೀತಿಯಾಗಿ ಮನುಷ್ಯನಾದಂಥವನು ವಿಚಾರ ಮಾಡಿ ತಿಳಿತಾನೆ. ಯಾಕಂದ್ರೆ ಕಠೋಪನಿಷತ್ತಿನಲ್ಲಿ ನಚಿಕೇತನನ್ನು ಕುರಿತು ಯಮಧರ್ಮರಾಜ ಹೇಳ್ತಾನೆ, ಪರಮಾತ್ಮ ಸೃಷ್ಟಿ ಮಾಡುವಾಗ ಎರಡನ್ನು ಕೂಡಿ ಸೃಷ್ಟಿ ಮಾಡಿದಾನು. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರಿತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ಋಣೀತೆ ಪ್ರೇಯೋ ಹಿ ಮಂದೋ ಯೋಗಕ್ಷೇಮಾತೃಣಿತೆ ಅಂತ ಉಪನಿಷತ್ತಿನಲ್ಲಿ ಪರಮಾತ್ಮ ಏನು ಮಾಡಿದಾನಂತಂದ್ರೆ ಶ್ರೇಯ ಪ್ರೇಯ ಎರಡನ್ನೂ ಕೂಡಿ ಸೃಷ್ಟಿ ಮಾಡಿದಾನ. ಅದಕ್ಕೆ ಧೀರನಾದಂಥವನು ಏನು ಮಾಡ್ತಾನೋ ಅಂತಂದ್ರೆ ಇಲ್ಲಿ ಕೆಟ್ಟದ್ದನ್ನು ಬಿಟ್ಟು, ಈಗ ನಾವು ಮಾರ್ಕೆಟ್ಗೆ ಹೋಗಿರ್ತೀರಿ, ನಿಮಗೆಲ್ಲ ಗೊತ್ತದ, ಸಂತಿಗೆ ಹೋಗಿರ್ತೀರಿ, ಸಂತಿ ಕಾಯಿಪಲ್ಲೆ ತರಕ್ಕೆ ಸಂತಿಗೆ ಹೋಗಿರ್ತೀರಿ ಅಂತ ತಿಳ್ಕೊಳ್ರಿ. ಆವಾಗ ವಿಚಾರ ಮಾಡ್ತೀವಿ ನಾವು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಕೊಳತಿದ್ದು ಯಾವುದು ಫ್ರೆಶ್ ಇದ್ದಿದ್ದು ಯಾವುದು ಅಂತೇಳಿ. ಹೀಗೆ ವಿಚಾರ ಮಾಡಿ ಕೆಟ್ಟದ್ದನ್ನು ಆ ಕಡೆ ಬಿಡ್ತೀವಿ, ಕೊಂಡ್ಕೊಳ್ತೀವನು, ಕೊಂಡ್ಕೊಳ್ಳೋದಿಲ್ಲ. ಕೊಳ್ತಿದ್ದು ಯಾರು ತೊಗೊಳ್ತಾರನ್ನು, ಟೊಮಾಟೆ ಹಣ್ಣು ಒಳ್ಳೆಯದ ತೊಗೊಳ್ತಾರೆ. ಹಂಗೆ ಅಕ್ಕಿ ಹಸು ಮಾಡ್ತಿರ್ತಾರೆ ಹೆಣ್ಮಕ್ಳು. ಅಕ್ಕಿ ಹಸು ಮಾಡುವಾಗ ಅಕ್ಕಿ ಅರ್ಥಾಕೈತಲ್ಲ, ಅಕ್ಕಿ ಹಸು ಮಾಡೋದು ಅಂತಂದ್ರೆ ಅಕ್ಕಿ ಸ್ವಚ್ಛ ಮಾಡ್ತಿರ್ತಾರಲ್ಲ, ಸ್ವಚ್ಛ ಮಾಡುವಾಗ ಹಳ್ಳು ತೆಗೆದಿಡ್ತಾರೆ, ಅಕ್ಕಿ ಮಾತ್ರ ಗ್ರಹಣ ಮಾಡ್ತಾರೆ. ಹಂಗೆ ವಿವೇಕಿ ಪುರುಷನಾದಂಥವನು ಏನು ಮಾಡ್ತಾನೋ ಅಂತಂದ್ರೆ ಈ ಯಾವ ಅಸತ್ಯ ವಸ್ತುಗಳನ್ನು ಬಿಟ್ಟು
ಅನಿತ್ಯ ವಸ್ತುಗಳನ್ನು ಬಿಟ್ಟು ಏನು ಮಾಡ್ತಾನೋ ಅಂದ್ರೆ ನಿತ್ಯವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ನಮ್ಮ ಜನ್ಮ ಕಲ್ಯಾಣ ಆಗುವಂಥದ್ದನ್ನು, ಸತ್ಕರ್ಮಾದಿಗಳನ್ನು ಏನು ಮಾಡ್ತಾನೋ ಅಂದ್ರೆ ಆರಿಸ್ಕೊಳ್ತಾನೆ, ಕೆಟ್ಟದ್ದನ್ನು ಬಿಡ್ತಾನ. ಅದಕ್ಕೆ ಸಾಧಕನಾದಂಥವನು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ವಿವೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ನಾವು ವಿವೇಕವನ್ನು ಮಾಡೋದಿಲ್ಲ, ವಿವೇಕ ಅಂದರೆ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಹೇಳಿದರು, ಅವಿನಾಶಿ ಆತ್ಮ ಅಚಲ ಜಗತಾತೈ ಪ್ರತಿಕೂಲ್. ಆತ್ಮ ಅಂದರೆ ಯಾವುದಕ್ಕೆ ವಿವೇಕ ಅಂದರೆ ಯಾವುದಕ್ಕೆ ಅನ್ನಬೇಕು ಅಂತಂದ್ರೆ ಅವಿನಾಶಿ ಆತ್ಮ ಅಚಲ್. ಆತ್ಮ ಹೆಂಗದಾನು ಅಂತಂದ್ರೆ ನಮ್ಮ ಸ್ವರೂಪ ಹೆಂಗದ ಅಂತಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ಇದು ನಮ್ಮ ಸ್ವರೂಪದ. ಇನ್ನು ಅಸತ್ತು ಜಡ ದುಃಖ ಇದು ಜಗತ್ತಿನ ಸ್ವರೂಪದ. ಅದಕ್ಕೆ ಈ ಅಸತ್ತು ವಸ್ತುಗಳನ್ನು ಬಿಟ್ಟು ನಿತ್ಯ ವಸ್ತುವನ್ನು ಮಾತ್ರ ಏನು ಮಾಡ್ತಾನೋ ಅಂತಂದ್ರೆ ವಿವೇಕಿ ಆದಂಥವನು ಗ್ರಹಣ ಮಾಡ್ತಾನೆ. ಸಿದ್ಧಾರೂಢ ಪುರಾಣದಲ್ಲಿ ನಿಮಗೆಲ್ಲ ಗೊತ್ತದ. ಸಿದ್ಧಾರೂಢ ಪುರಾಣದಲ್ಲಿ ಸಿದ್ಧ ಸಣ್ಣ ಬಾಲಕ, ವೀರಭದ್ರ ಸ್ವಾಮಿಗಳು ಅವರ ಕುಲಗುರುಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳು ಏನು ಮಾಡಕತ್ತಿದ್ರು ಅಂದ್ರೆ ಶೂನ್ಯ ಸಂಪಾದನಾ ಅಂತಕ್ಕಂಥ ಗ್ರಂಥವನ್ನು ಹೇಳುವಾಗ, ನೋಡಪ್ಪ ಎಲ್ಲ ಈ ಪೃಥ್ವಿ ಇವೆಲ್ಲ ಅಗ್ನಿ ವಾಯು ಜಲ ಆಕಾಶ ಇವೇನದಾವಲ್ಲ ಇವೆಲ್ಲವೂ ಕೂಡ ಒಂದು ದಿವಸ ಲಯ ಆಕ್ಕವು, ಒಂದು ದಿವಸ ಕಾರ್ಯ ಇದ್ದಿದ್ದು ಕಾರಣದಲ್ಲಿ ಲಯ ಆಕೈತಿ ಅಂತ ಹಿಂಗೆ ಹೇಳ್ಕೊತ ಬಂದ್ರೆ. ಎಷ್ಟು ವರ್ಷ ಸಿದ್ಧಾರೂಢರಿಗೆ ಅಂತಂದ್ರೆ ಅವಾಗ ಕೇವಲ 4 ವರ್ಷ ಸಿದ್ಧಾರೂಢರಿಗೆ. ಆ 4 ವರ್ಷದ ಬಾಲಕನ ವಿವೇಕ ನೋಡ್ರಿ ಹೆಂಗದ. ಸಿದ್ಧ ಬಾಲಕ ಕೇಳ್ತಾನ, ಗುರುಗಳ ನೀವು ಹೇಳ್ಕೊಂತ ಬಂದ್ರಿ ಪೃಥ್ವಿ ನೀರಿನಲ್ಲಿ ಲಯ ಆಗ್ತದೆ, ನೀರು ಅಗ್ನಿಯಲ್ಲಿ ಲಯ ಆಗ್ತದೆ, ಅಗ್ನಿ ವಾಯುವಿನಲ್ಲಿ ಲಯ ಆಗ್ತದೆ, ಆ ವಾಯು ಇದ್ದಿದ್ದು ಆಕಾಶದಲ್ಲಿ ಲಯ ಆಕೈತಿ ಅಂತ ಹಿಂಗೆ ಹೇಳ್ಕೊಂತ ಬಂದ್ರಿ. ಈ ಆಕಾಶದಲ್ಲ ಆಕಾಶ, ಈ ಆಕಾಶ ಎಲ್ಲಿ ಲಯ ಆಕತಿ ಅಂತ ಕೇಳಿದ 4 ವರ್ಷದ ಬಾಲಕ ವಿವೇಕ. ಆವಾಗ ಅವರು ಭಾಳ ಪ್ರಾಮಾಣಿಕತೆಯಿಂದ ಹೇಳಿದರು, ನೋಡಪ್ಪ ಇದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ, ನಿನಗಿದಕ್ಕೆ ಉತ್ತರ ಬೇಕು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಹತ್ತಿರ ಹೋಗಿ ಈ ಪ್ರಶ್ನೆಗೆ ಉತ್ತರ ಕೇಳುವಂತಂದಾಗ ಮುಂದೆ ಸಿದ್ಧಾರೂಢರು ಗಜದಂಡ ಶಿವಗಳನ್ನ ಆಶ್ರಯ ಮಾಡಿ ಅವರಿಂದ ಈ ಆಕಾಶ ಅಕ್ಷರ ರೂಪಿ ಪರಮಾತ್ಮನಲ್ಲಿ ಲಯ ಆಗ್ತದಂತ ಹೀಗೆ ಚಿಕ್ಕ ಬಾಲಕನಿರುವಾಗಲೇ ಜಗದ್ಗುರು ಸಿದ್ಧಾರೂಢರಿಗೆ ಏನಾಯಿತು ಅಂದ್ರೆ ವಿವೇಕ ಅಂತಕ್ಕಂಥದ್ದು ಉದಯ ಆಯಿತು. ಮಹಾಭಾರತ ಕಥೆ ನಿಮಗೂ ಗೊತ್ತದ. ಆ ಮಹಾಭಾರತ ಕಥೆಯಲ್ಲಿ ಯುದ್ಧ ನಿಶ್ಚಯ ಅಂತ ಆಗ್ತದೆ. ಯುದ್ಧ ನಿಶ್ಚಯ ಆದಾಗ ಕೌರವರು ಪಾಂಡವರು ತಮ್ಮ ತಮ್ಮ ಗೆಳೆಯರನ್ನು, ಈಗ ದೇಶಗಳಿಗೆ ಯುದ್ಧ ನಿಶ್ಚಯ ಆಯಿತು ಅಂತಂದ್ರೆ ಅವ್ರು ಏನು ಮಾಡ್ತಾರೋ, ನಮ್ಮ ಕಡೆ ಯಾವ ರಾಜ್ಯದವ್ರು ಬರ್ತಾರ, ಯಾವ ದೇಶದವ್ರು ಬರ್ತಾರ ಅಂತೇಳಿ ಕೂಡಿಸ್ಕೊಳ್ತಾರೆ ನೋಡ್ರಿ. ಹಂಗೆ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ದುರ್ಯೋಧನನೂ ಹೋದ, ಅರ್ಜುನನೂ ಹೋದ. ಯಾವುದಕ್ಕೆ? ಸಹಾಯ ಕೇಳಾಕ. ಯುದ್ಧ ನಿಶ್ಚಯ ಆಗಿತ್ತಲ್ಲ, ಹೋದಾಗ ಏನಾಯಿತು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮಲ್ಕೊಂಡಿದ್ದ, ಇವರು ಕಾಯ್ಕೊಂತ ಕುಂತರು. ಅರ್ಜುನ ಅವನ ಪಾದದ ಹತ್ತಿರ ಇದ್ದ, ದುರ್ಯೋಧನ ತಲೆ ಹತ್ತಿರ ಇದ್ದ. ಯಾಕಂದ್ರೆ ಅಭಿಮಾನ, ಪಾದದ ಹತ್ತಿರ ನಿಂದ್ರಾಕ ಅಭಿಮಾನ. ಪರಮಾತ್ಮ ಎದ್ದ ತಕ್ಷಣ ಯಾವಾಗ ಬಂದಿರಿ ಅಂತ ಕೇಳಿದಾಗ ಹೇಳಿದರು. ಆಮೇಲೆ ಇಬ್ಬರು ಕೇಳ್ಕೊಂಡ್ರು, ನೀನು ಯುದ್ಧದಲ್ಲಿ ನಮಗೆ ಸಹಾಯ ಮಾಡಬೇಕು, ನಿನ್ನ ಸಹಾಯ ಕೇಳಕ್ಕೆ ನಾವು ಬಂದೇವಿ ಅಂತಂದಾಗ ಆವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ನೋಡು ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ, ಇನ್ನು ನನ್ನ ನಾರಾಯಣಿ ಸೈನ್ಯ ಒಂದು ಕಡೆ, ನಾ ಒಂದು ಕಡೆ ಅಂತಂದಾಗ ದುರ್ಯೋಧನ ನೀ ಕೇಳ್ಕೊಂಡಾಗ ದುರ್ಯೋಧನ ವಿಚಾರ ಮಾಡಿದ, ಈ ಶ್ರೀಕೃಷ್ಣ ಅದಾನಲ್ಲ ಪರಮಾತ್ಮ ಅನ್ನೋಂಗಿಲ್ಲ ಅವ. ಶ್ರೀಕೃಷ್ಣ ಅವ ಪರಮಾತ್ಮ ಅನ್ನೋ ಭಾವಿಲ್ಲ. ದುಷ್ಟರು ದುರ್ಜನರು ಸದ್ಗುರುನಾಥ ಆಗಲಿ ಪರಮಾತ್ಮ ಹತ್ತಿರ ಇದ್ದರೂ ಕೂಡ ಆ ಭಗವಂತ ನಮ್ಮ ಹತ್ತಿರ ಅದಾನನ್ನೋ ಭಾವ ಬರೋದಿಲ್ಲ ಅವರಿಗೆ. ಪಾಪದ ಬುದ್ಧಿ ಅದಲ್ಲ, ಆ ಪಾಪದ ಬುದ್ಧಿ ಹಂಗೆ ಮಾಡ್ತದೆ. ಆವಾಗ ದುರ್ಯೋಧನ ವಿಚಾರ ಮಾಡಿದ, ಇವು ಹೇಳ್ತಾನು ಶಸ್ತ್ರ ಹಿಡಿಯಂಗಿಲ್ಲ ಅಂತ ಹೇಳ್ತಾನೆ, ಯುದ್ಧ ಮಾಡೋಂಗಿಲ್ಲ ಅಂತ ಹೇಳ್ತಾನೆ, ಇಂಥವ್ನು ತೊಗೊಂಡು ಏನು ಮಾಡೋದದ ನಾನು? ಅದಕ್ಕೆ ಅವನು ವಿಚಾರ ಮಾಡಿದ, ನೀ ಏನು ನನಗೆ ಬೇಡ, ನಿನ್ನ ನಾರಾಯಣಿ ಸೈನ್ಯ ನನಗೆ ಕೊಟ್ಟುಬಿಡು ಅಂತಂದ ದುರ್ಯೋಧನ. ಇದಕ್ಕೆ ಮೋಟಾ ಬುದ್ಧಿ ತಗಡ ಬುದ್ಧಿ ಅಂತಾರೆ ಹಿಂದಿ ಒಳಗೆ, ಮ್ಯಾಲಿಂದ ನೋಡೋದು ಅಂತ ಸೂಕ್ಷ್ಮ ಬುದ್ಧಿಯವರಲ್ಲ ಅಂತ. ಆಮೇಲೆ ಅರ್ಜುನ ಇದ್ನಲ್ಲ, ಅರ್ಜುನ ಪರಮಾತ್ಮಂದ ಆಯ್ತಪ್ಪ ನೀ ಏನು ಕೇಳ್ಕೊಳ್ತಿ ಕೇಳ್ಕೊ ಅಂದಾಗ
ಅರ್ಜುನ್ ಕೇಳ್ಕೊಳ್ತಾನ, ಸೂಕ್ಷ್ಮ ಬುದ್ಧಿಯಾಗಿರ್ತಕ್ಕಂಥ ಅರ್ಜುನ, ವಿವೇಕಿಯಾಗಿರ್ತಕ್ಕಂಥ ಅರ್ಜುನ್ ಕೇಳ್ತಾನೆ, ಹೇ ಪರಮಾತ್ಮ, ನಿನ್ನ ಕೃಪೆಯಿಂದ ಅಸ್ತ್ರ ಶಸ್ತ್ರ ಸೈನ್ಯ ಯಾವುದಕ್ಕೂ ಕೊರತಿಲ್ಲ, ನನಗಿದು ಯಾವುದ್ರದ್ದು ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಸೈನ್ಯ ಬೇಡ, ನಿನ್ನ ಅಸ್ತ್ರ ಬೇಡ, ಶಸ್ತ್ರ ಬೇಡ, ಹೇ ಪರಮಾತ್ಮ ನೀವು ಒಬ್ಬ ಇದ್ದರೆ ನನಗೆ ಸಾಕು ಅಂತಂದ. ಯಾರು? ಅರ್ಜುನ. ಪರಮಾತ್ಮಂದ ಅಲ್ಲೂ ಖಾಲಿ ಕೈ ಅವನ ಯುದ್ಧ ಮಾಡೋಂಗಿಲ್ಲ, ಯಾರನ್ನೂ ಕೊಲ್ಲೋಂಗಿಲ್ಲ, ನನ್ನ ತೊಗೊಂಡು ಏನು ಮಾಡ್ತಿ ಅಂತಂದಾಗ, ಹೇ ಭಗವಂತ ನೀವೊಬ್ಬ ಇದ್ರೆ ಯತ್ರ ಕೃಷ್ಣ ತತ್ರ ಜಯ ಅಂತ, ಎಲ್ಲಿ ಕೃಷ್ಣ ಅದಾನಲ್ಲ ಅಲ್ಲಿ ಏನಿರ್ತದಂತಂದ್ರೆ ಜಯ. ಯಾಕಂದ್ರೆ ಎಲ್ಲಿ ಕೃಷ್ಣ ಅರ್ಜುನ ಅದಾರ ಅಲ್ಲಿ ಧರ್ಮ ಐತಿ, ಅಲ್ಲಿ ಜಯ ಐತಿ. ಆವಾಗ ಪರಮಾತ್ಮನನ್ನು ಆಯ್ಕೆ ಮಾಡಿಕೊಂಡ ಅರ್ಜುನ, ಸೈನ್ಯವನ್ನು ಆಯ್ಕೆ ಮಾಡಿಕೊಂಡ ದುರ್ಯೋಧನ, ಕೊನೆಗೇನಾಯಿತು ಅಂತಂದ್ರೆ ದುರ್ಯೋಧನ ಕೌರವರು ನಾಶ ಆದರು, ಪಾಂಡವರು ಯುದ್ಧದಲ್ಲಿ ಗೆದ್ದು ವಿಜಯಶಾಲಿಗಳಾದರು. ಹಿಂಗೆ ಅರ್ಜುನನಂಗೆ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಮುಂದೆ ಒಳ್ಳೆಯದು ಕೆಟ್ಟದ್ದು ಎರಡೂ ವಸ್ತುಗಳು ಒಮ್ಮೆಗೆ ಬಂದಾಗ ನಾವು ಅನಿತ್ಯವಾದದ್ದನ್ನು ಬಿಡಬೇಕು, ನಿತ್ಯವಾದದ್ದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಇದಕ್ಕೆ ಏನಂತಾರಂದ್ರೆ ವಿವೇಕ ಅಂತಾರ. ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತದ್ವಿನ ಜನ್ಮ ಕೋಟ್ಯಾಪಿ ಬಂಧಶ್ಚೇದೋ ನ ನಿವೃತ್ತಿ ಅಂತ ಹೇಳ್ಕೊಂಡು ಬಂದರು. ಈ ಬಂಧ ಅಜ್ಞಾನ ದುಃಖ ಹೋಗಬೇಕಾಗಿತ್ತು ಅಂದರೆ ಯಾವಾಗ ಹೋಗ್ತದಂದ್ರೆ ಆತ್ಮಾನಾತ್ಮ ವಿವೇಕೇನ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದನ್ನು ವಿಚಾರ ಮಾಡಿದ್ವಿ ಅಂದ್ರೆ ಈ ಸಂಸಾರ ನಿವೃತ್ತಿ ಆಗ್ತದೆ. ಈ ವಿಚಾರ ಇಲ್ಲದ ನಾವು 100 ಸಲ ಹುಟ್ಟಿದರೂ ಕೂಡ ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿರ್ನ ಭಜತಿ ಜನ್ಮಶತೇನ ಅಂತ ಶಂಕರ ಭಗವತ್ಪಾದರು ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವು ಮೋಕ್ಷವನ್ನು ಹೊಂದಬೇಕಾದ್ರೆ ಈ ವಿವೇಕದಿಂದಲೇ ಹೊಂದಬೇಕು. ಆದ್ದರಿಂದ ಇಂಥ ಆತ್ಮಾನಾತ್ಮ ವಿವೇಕವನ್ನು ಆ ಸದ್ಗುರುನಾಥ ನಿಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ